ಆತ್ಮೀಯರೇ ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬೈಲಿಂಗ್ವಲ್ ಸ್ಕೂಲ್ಸ್ ಆರ್ ಬೈಲಿಂಗ್ವಲ್ ಟೀಚಿಂಗ್ ಆಫ್ ಮೆಥಡ್, ದ್ವಿಭಾಷಾ ಬೋಧನಾ ಪದ್ಧತಿಯ ಶಾಲೆಗಳು ಅಂತ ಹೇಳಿ ಏನು 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಸುಮಾರು 25 ಜಿಲ್ಲೆಯ 1ರಿಂದ 5ನೇ ತರಗತಿಯ ಎಲ್ಲ ಶಾಲೆಗಳನ್ನು ಕೂಡ ಬೈಲಿಂಗ್ವಲ್ ಸ್ಕೂಲ್ಸ್ ಆಗಿ ಪರಿವರ್ತನೆ ಮಾಡಿದೆ. ಅಂದ್ರೆ ಅಲ್ಲಿ ಬೈಲಿಂಗ್ವಲ್ ಸಿಲೆಬಸ್ ಟೆಕ್ಸ್ಟ್ ಬುಕ್ಗಳನ್ನು ನೀಡಲಾಗುತ್ತೆ. ಹಾಗಾದರೆ ಈ ಒಂದು ಪದ್ಧತಿ ಇದುವರೆಗೂ ಕೂಡ ಎಲ್ಲ KPSಗಳು, MTIP ಶಾಲೆಗಳು ಮತ್ತು PMC ಶಾಲೆಯಲ್ಲಿ ಆಲ್ರೆಡಿ ಈ ಒಂದು ಪದ್ಧತಿ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಸುಮಾರು 15 ಜಿಲ್ಲೆಗಳ 1ರಿಂದ 5ನೇ ತರಗತಿಯ ಎಲ್ಲ ಶಾಲೆಗಳನ್ನು ಕೂಡ ಬೈಲಿಂಗ್ವಲ್ ಸ್ಕೂಲ್ಸ್ ಅಂತೇಳಿ ನಾವು ಕರಿತೀವಿ, ಬೈಲಿಂಗ್ವಲ್ ಟೀಚಿಂಗ್ ಆಫ್ ಮೆಥಡ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಹಾಗಾದರೆ ಏನಿದು ಬೈಲಿಂಗ್ವಲ್ ಸ್ಕೂಲ್ಸ್ ಅಂದ್ರೆ ಏನು, ಬೈಲಿಂಗ್ವಲ್ ಟೀಚಿಂಗ್ ಆಫ್ ಮೆಥಡ್ ಅಂದ್ರೆ ದ್ವಿಭಾಷಾ ಬೋಧನಾ ಪದ್ಧತಿ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಇದರ ಮೂಲತತ್ವಗಳೇನು ಎಂಬತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳನ್ನ ತಮ್ಮೊಡನೆ ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಈಗ ದ್ವಿಭಾಷಾ ಬೋಧನೆಯು 2 ವಿಭಿನ್ನ ಭಾಷೆಗಳನ್ನು ಬಳಸಿ ಪಠ್ಯಕ್ರಮವನ್ನು ಕಲಿಸುವ ಒಂದು ಶೈಕ್ಷಣಿಕ ವಿಧಾನವಾಗಿದೆ. ಸಾಮಾನ್ಯವಾಗಿ ಇದು ವಿದ್ಯಾರ್ಥಿಯ ಮಾತೃಭಾಷೆ ಮತ್ತು ಎರಡನೇ ಭಾಷೆಯನ್ನು ಒಳಗೊಂಡಿರುತ್ತದೆ. ಎರಡನೇ ಭಾಷೆ ಅಂದರೆ ಸಾಮಾನ್ಯವಾಗಿ ಇಂಗ್ಲಿಷು ಅಂತೇಳಿ. ಈಗ ಕರ್ನಾಟಕದಲ್ಲಿ ಕೂಡ ನೋಡಿ, ಬೈಲಿಂಗ್ವಲ್ ಟೀಚಿಂಗ್ ಈಸ್ ಆನ್ ಎಜುಕೇಶನಲ್ ಅಪ್ರೋಚ್ ವೇರ್ ದ ಕರಿಕ್ಯುಲಮ್ ಈಸ್ ಟಾಟ್ ಯೂಸಿಂಗ್ 2 ಡಿಫರೆಂಟ್ ಲ್ಯಾಂಗ್ವೇಜಸ್. Typically, this involves the student's native language and a second language such as English. ಅಂದ್ರೆ ಮಗುವಿನ ಮಾತೃಭಾಷೆ, ನೇಟಿವ್ ಲ್ಯಾಂಗ್ವೇಜ್ ಅಥವಾ ಪರಿಚಿತ ಭಾಷೆ ಅಥವಾ ಬಳಕೆಯಲ್ಲಿರ್ತಕ್ಕಂಥ ಭಾಷೆ ಅಥವಾ ರಾಜ್ಯ ಭಾಷೆ ಅಂತ ಕರಿತೀವಿ. ಮಗುವಿನ ಮಾತೃಭಾಷೆ ಮತ್ತು ಇಂಗ್ಲಿಷ್ ಇವೆರಡನ್ನು ಬಳಸಿಕೊಂಡು ಮಕ್ಕಳಿಗೆ ಆ ಪಠ್ಯಕ್ರಮವನ್ನು ಕಲಿಸ್ತಕ್ಕಂಥ ವಿಧಾನ. ಕರ್ನಾಟಕದಲ್ಲಿ ನಾವು ಇದನ್ನ ಕನ್ನಡ ಮತ್ತು ಇಂಗ್ಲಿಷ್, ಉರ್ದು ಮತ್ತು ಇಂಗ್ಲಿಷ್ ಈ 2 ಮಾಧ್ಯಮದಲ್ಲಿ ಟೆಕ್ಸ್ಟ್ ಬುಕ್ಗಳನ್ನು, ಬೈಲಿಂಗ್ವಲ್ ಟೆಕ್ಸ್ಟ್ ಬುಕ್ಗಳನ್ನು ಪ್ರಿಂಟ್ ಮಾಡಲಾಗಿದೆ. ನಾವೀಗ ಕನ್ನಡ ಮತ್ತು ಇಂಗ್ಲಿಷ್ ಅಂತ ಹೇಳಿ ತೆಗೆದುಕೊಳ್ಬಹುದು. ಈಗ ನೋಡಿ, ಇದರ ಪ್ರಮುಖ ಅಂಶಗಳೇನೋ ತಾವು ಗಮನಿಸ್ತಾ ಇದ್ರಿ. ಮಾಧ್ಯಮ ಪಾಠಗಳನ್ನು 2 ಭಾಷೆಗಳಲ್ಲಿಯೂ ಕೂಡ ವಿವರಿಸಲಾಗುತ್ತದೆ. ಲೆಸನ್ಸ್ ಆರ್ ಎಕ್ಸ್ಪ್ಲೈನ್ಡ್ ಇನ್ ಬೋತ್ ಲ್ಯಾಂಗ್ವೇಜ್. 2 ಭಾಷೆಯಲ್ಲೂ ಕೂಡ ಟೆಕ್ಸ್ಟ್ ಬುಕ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲಿಷ್. ಅದೇ ಉರ್ದು ಮಾಧ್ಯಮದವರಿಗಾದ್ರೆ ಉರ್ದು ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡೆಯುವುದು. ಟು ಅಚೀವ್ ಪ್ರಾಫಿಷಿಯನ್ಸಿ ಇನ್ ಬೋತ್ ಲ್ಯಾಂಗ್ವೇಜ್ helps in deeper understanding of the subject, improves students communication skill. ಈ ಬೈಲಿಂಗ್ವಲ್ ಟೆಕ್ಸ್ಟ್ ಬುಕ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಮೂಲ ಉದ್ದೇಶ, ಪ್ರಮುಖ ಅಂಶ ಇದು ಆಗಿದೆ. ನೋಡಿ, ದ್ವಿಭಾಷಾ ಬೋಧನೆ ಪ್ರಮುಖ ಅಂಶಗಳೇನು? ಕಾಗ್ನಿಟಿವ್ ಡೆವಲಪ್ಮೆಂಟ್. ಸಂಶೋಧನೆಯ ಪ್ರಕಾರ ದ್ವಿಭಾಷಾ ಕಲಿಕೆಯು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ. ರಿಸರ್ಚ್ ಶೋಸ್ ದಟ್ ಬೈಲಿಂಗ್ವಲ್ ಲರ್ನಿಂಗ್ ಎನ್ಹಾನ್ಸ್ ದ ಬ್ರೈನ್ ಫಂಕ್ಷನ್ಸ್ ಅಂಡ್ ಇಂಪ್ರೂವ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ನೆಕ್ಸ್ಟ್, ಕಲ್ಚರಲ್ ಅವೇರ್ನೆಸ್. ಸ್ಟೂಡೆಂಟ್ಸ್ ಲರ್ನ್ ಟು ರೆಸ್ಪೆಕ್ಟ್ ಅಂಡ್ ಅಂಡರ್ಸ್ಟ್ಯಾಂಡ್ ಡಿಫರೆಂಟ್ ಕಲ್ಚರ್ಸ್ ಅಂಡ್ ಪರ್ಸ್ಪೆಕ್ಟಿವ್ಸ್. ಅಕಾಡೆಮಿಕ್ ಸಕ್ಸಸ್. ಮಕ್ಕಳು ತಮ್ಮ ಮಾತೃಭಾಷೆಯಲ್ಲಿ ವಿಷಯವನ್ನು ಬೇಗನೆ ಗ್ರಹಿಸುವುದರಿಂದ ಅವರು ಕಠಿಣ ವಿಷಯಗಳನ್ನು ಸುಲಭವಾಗಿ ಕಲಿಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. 4ನೇ ಅಂಶ, ಕರಿಯರ್ ಆಪರ್ಚುನಿಟಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು. ನೋಡಿ, ಈ ಒಂದು ಬೈಲಿಂಗ್ವಲ್ ಟೀಚಿಂಗ್ ಆಫ್ ಮೆಥಡ್ ಅನ್ನು ಇಂಟ್ರೊಡ್ಯೂಸ್ ಮಾಡದಿರ್ತಕ್ಕಂಥವ್ರು ಯಾರು ಅಂತಾರೆ, CJ ಡಾಟ್ಸನ್ ಅವರು ದ್ವಿಭಾಷಾ ಬೋಧನೆಯ ಆಧುನಿಕ ರೂಪಕ್ಕೆ ಅಡಿಪಾಯ ಹಾಕಿದ್ದಾರೆ. ಇದು ಆಲ್ರೆಡಿ ಮೊದಲಿಂದಲೂ ಕೂಡ ಇತ್ತು, ಇದಕ್ಕೆ ಒಂದು ಆಧುನಿಕ ರೂಪವನ್ನು ಕೊಟ್ಟಂತವರು CJ ಡಾಟ್ಸನ್ ಅಂತೇಳಿ. CJ ಡಾಟ್ಸನ್ ಅವರು ವೇಲ್ಸ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ತಜ್ಞರಾಗಿದ್ದರು. 1960 ಮತ್ತು 70ರ ದಶಕದಲ್ಲಿ ಇವರು ವಿದೇಶಿ ಭಾಷಾ ಬೋಧನೆಯ ಬಗ್ಗೆ ಕ್ರಾಂತಿಕಾರಿ ಸಂಶೋಧನೆಗಳನ್ನು ನಡೆಸಿದರು. ನೋಡಿ, ಇವರು ದ ಬೈಲಿಂಗ್ವಲ್ ಮೆಥಡ್ ಎಂಬ ಹೆಸರಿನಲ್ಲೇ ಬೋಧನಾ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದರು. ಅಂದಿನ ಕಾಲದಲ್ಲಿ ಇದ್ದ ಕೇವಲ ಇಂಗ್ಲಿಷ್ನಲ್ಲಿ ಪಾಠ ಮಾಡುವುದು ಅಥವಾ ಪದಗಳನ್ನು ಅನುವಾದ ಮಾಡುವುದು ಎಂಬ 2 ತೀವ್ರವಾದ ಪದ್ಧತಿಗಳ ನಡುವೆ ಇರುವ ಮಧ್ಯಮ ಮಾರ್ಗವನ್ನು, ಅಂದ್ರೆ ನೇರವಾಗಿ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಪಾಠ ಮಾಡ್ತಕ್ಕಂಥದ್ದು ಕೂಡ ಅಲ್ಲ, ಅಥವಾ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥದ್ದು ಆ ಪದ್ಧತಿಯು ಬೇಡ ಅಂತೇಳಿ ಮಧ್ಯಮ ಮಾರ್ಗದ ಪದ್ಧತಿಯೇ ಈ ಒಂದು ಬೈಲಿಂಗ್ವಲ್ ಮೆಥಡ್. ಆತ್ಮೀಯರೇ, ದ್ವಿಭಾಷಾ ಪದ್ಧತಿಯ ಮೂಲ ತತ್ವಗಳು ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಬೈಲಿಂಗ್ವಲ್ ಮೆಥಡ್ ಏನು? ಅರ್ಥಗ್ರಹಿಕೆಗೆ ಮಾತ್ರ ಮಾತೃಭಾಷೆಯ ಬಳಕೆ. ಈ ಪಾಯಿಂಟ್ಸ್ ಅನ್ನು ನಾವು ಟೀಚರ್ಸ್ ಅರ್ಥ ಮಾಡ್ಕೋಬೇಕು. ಯೂಸ್ ಆಫ್ ಮದರ್ ಟಂಗ್ ಫಾರ್ ಓನ್ಲಿ ಮೀನಿಂಗ್ ಓನ್ಲಿ.
ಸೊ ಅಂದ್ರೆ ಇನ್ ದಿಸ್ ಮೆಥಡ್ ದ ಮದರ್ ಟಂಗ್ ಈಸ್ ಯೂಸ್ಡ್ ಓನ್ಲಿ ಟು ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ಡಿಫಿಕಲ್ಟ್ ವರ್ಡ್ಸ್ ಅಂಡ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್. ಸಂಕೀರ್ಣ ಪರಿಕಲ್ಪನೆಗಳು ಏನದ ಅವುಗಳನ್ನು ಅರ್ಥೈಸೋದಕ್ಕೆ ಮಾತ್ರ ನಾವಿಲ್ಲಿ ಮದರ್ ಟಂಗ್ ಅನ್ನ ಯೂಸ್ ಮಾಡ್ತೀವಿ. ಪಾಯಿಂಟ್ ನಂಬರ್ 2 ನೋಡಿ, ಈ ಪಾಯಿಂಟ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಶಿಕ್ಷಕರಿಗೆ ಮಾತ್ರ ಮಾತೃಭಾಷೆ ಹಕ್ಕು. ಇಟ್ ಮೀನ್ಸ್ ರಿಸ್ಟ್ರಿಕ್ಟೆಡ್ ಯೂಸ್ ಬೈ ಟೀಚರ್ಸ್. ತರಗತಿಯಲ್ಲಿ ಶಿಕ್ಷಕರು ಮಾತ್ರ ಮಾತೃಭಾಷೆಯನ್ನು ಬಳಸುತ್ತಾರೆ. ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಎರಡನೇ ಭಾಷೆಯಲ್ಲಿಯೇ ಮಾತನಾಡಲು ಪ್ರೇರೇಪಿಸಲಾಗುತ್ತದೆ. ಓನ್ಲಿ ದ ಟೀಚರ್ ಯೂಸಸ್ ದ ಮದರ್ ಟಂಗ್ ಇನ್ ದ ಕ್ಲಾಸ್ ರೂಮ್. ಸ್ಟೂಡೆಂಟ್ಸ್ ಆರ್ ಎನ್ಕರೇಜ್ ಟು ಕಮ್ಯುನಿಕೇಟ್ ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಆಸ್ ಮಚ್ ಆಸ್ ಪಾಸಿಬಲ್. ಅಂದ್ರೆ ಯಾಸ್ ಮಚ್ ಆಸ್ ಪಾಸಿಬಲ್ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ ನಲ್ಲಿಯೇ ಮಕ್ಕಳು ಮಾತಾಡೋದಕ್ಕೆ ಪ್ರೇರೇಪಣೆಯನ್ನು ಹೆಚ್ಚು ಶಿಕ್ಷಕರು ಮಾಡಬೇಕಾಗತ್ತೆ. ಯಾಕೆಂದ್ರೆ ನಾವು ಮದರ್ ಟಂಗ್ ಬೈಲಿಂಗ್ವಲ್ ಮೆಥಡ್ ಅನ್ನೋ ಕಾರಣಕ್ಕೋಸ್ಕರ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡ್ಕೊಂತ ಹೋದ್ರೆ ಏನಾಗುತ್ತೆ, ಇಂಗ್ಲಿಷ್ ಮೇಲೆ ಪ್ರಭುತ್ವ ಸಾಧಿಸೋದಕ್ಕೆ ಮಕ್ಕಳಿಗೆ ಸಾಧ್ಯ ಆಗೋದಿಲ್ಲ. ಏನು ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥೈಸೋದಕ್ಕೆ ಮಾತ್ರ ನಾವು ಇಂಗ್ಲಿಷ್ ಅನ್ನ ಟೀಚರ್ಸ್ ಬಳಸಬೇಕು ಅಂತೇಳಿ ನೋಡಿ. ಅದೇ ಪಾಯಿಂಟ್ಸ್ ಮುಂದೆ ಬರ್ತಾ ಇದೆ. ಪದದಿಂದ ಪದಕ್ಕೆ ಅನುವಾದವಲ್ಲ, ಅಂದ್ರೆ ನಾಟ್ ವರ್ಡ್ ಫಾರ್ ವರ್ಡ್ ಟ್ರಾನ್ಸ್ಲೇಷನ್. ಇದು ಹಳೆಯ ಅನುವಾದ ಪದ್ಧತಿ ಅಂತಲ್ಲ. ಇಲ್ಲಿ ಇಡೀ ಪಾಠವನ್ನು ಅನುವಾದ ಮಾಡೋ ಬದಲು ಅಗತ್ಯವಿದ್ದಾಗ ಮಾತ್ರ ಸಮಾನಾರ್ಥಕ ಪದಗಳನ್ನು ನೀಡಲಾಗುತ್ತದೆ. Unlike the traditional translation method, this does not involve translating every sentence. Equivalent terms are provided only when necessary. ಅಗತ್ಯ ಇದ್ದಾಗ ಸಮಾನಾರ್ಥಕ ಪದಗಳನ್ನು ಅಷ್ಟೇ ಬಳಸಬೇಕು. ನಾವು ವರ್ಡ್ ಟು ವರ್ಡ್ ಅನ್ನ ಟ್ರಾನ್ಸ್ಲೇಟ್ ಮಾಡೋ ಹಾಗಿಲ್ಲ. ತೀವ್ರತರವಾದ ಅಭ್ಯಾಸ. ವಿಷಯದ ಅರ್ಥ ಕನ್ನಡದಲ್ಲಿ ಸ್ಪಷ್ಟವಾದ ನಂತರ ವಿದ್ಯಾರ್ಥಿಗಳ ಆ ಪದಗಳನ್ನು ಇಂಗ್ಲಿಷ್ನಲ್ಲಿ ಬಳಸಿ ಹೆಚ್ಚಿನ ಅಭ್ಯಾಸವನ್ನ ಮಾಡಬೇಕು. ಸೇವಿಂಗ್ ಆಫ್ ಟೈಮ್. ಯೂಸಿಂಗ್ ಎ ಡೈರೆಕ್ಟ್ ಮದರ್ ಟಂಗ್ ವರ್ಡ್ ಇನ್ಸ್ಟೆಡ್ ಆಫ್ ಲಾಂಗ್ ಇಂಗ್ಲಿಷ್ ಎಕ್ಸ್ಪ್ಲನೇಷನ್ಸ್ ಸೇವ್ಸ್ ಟೈಮ್ಸ್ which can be used for more problems or experiments. ನೋಡಿ, ಈ ಲಾಸ್ಟ್ ವರ್ಡ್ ಅನ್ನ ತಾವು ಅರ್ಥ ಮಾಡ್ಕೊಳ್ಳಿ. ಈ ಪದ್ಧತಿಯ ಮೂಲ ಉದ್ದೇಶವೆಂದರೆ ಮಾತೃಭಾಷೆಯ ಅಡಿಪಾಯದ ಮೇಲೆ ಎರಡನೇ ಭಾಷೆಯ ಕಟ್ಟಡವನ್ನು ಕಟ್ಟುವುದು. ದ ಕೋರ್ ಆಬ್ಜೆಕ್ಟಿವ್ ಆಫ್ ದಿಸ್ ಮೆಥಡ್ ಈಸ್ ಟು ಬಿಲ್ಡ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ ಆನ್ ದ ಫೌಂಡೇಶನ್ ಆಫ್ ದ ಮದರ್ ಟಂಗ್ ಅನ್ನ ಬಳಸಿಕೊಂಡು ಎರಡನೇ ಭಾಷೆಯ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥದ್ದು ಈ ಒಂದು ಪದ್ಧತಿಯ ಮೂಲ ಉದ್ದೇಶ. ಅಂತಿಮವಾಗಿ ದ್ವಿಭಾಷಾ ಪದ್ಧತಿಯ ಕಾರ್ಯನಿರ್ವಹಣೆ. ಹೌ ದ ಬೈಲಿಂಗ್ವಲ್ ಮೆಥಡ್ ವರ್ಕ್ಸ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ಸೊ ಪರಿಕಲ್ಪನೆಯ ಪರಿಚಯ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ಕಾನ್ಸೆಪ್ಟ್. ಶಿಕ್ಷಕರು ಮೊದಲು ಇಂಗ್ಲಿಷ್ ನಲ್ಲಿ ಒಂದು ವಿಷಯವನ್ನು ಮಂಡಿಸುತ್ತಾರೆ. ವಿದ್ಯಾರ್ಥಿಗಳ ವಿಷಯದ ಆಳವಾದ ಅರ್ಥ ತಿಳಿಯಲು ಕನ್ನಡದಲ್ಲಿ ಅದರ ಸಮಾನಾರ್ಥಕ ಪದಗಳನ್ನು ಅಷ್ಟೇ ಬಳಸ್ತಾರೆ. ದ ಟೀಚರ್ ಫಸ್ಟ್ ಪ್ರೆಸೆಂಟ್ಸ್ ಎ ಕಾನ್ಸೆಪ್ಟ್ ಇನ್ ಇಂಗ್ಲಿಷ್ ಟು ಎನ್ಶೂರ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್. ಎ ಕನ್ನಡ ಈಕ್ವಲೆಂಟ್ ಆರ್ ಎಕ್ಸ್ಪ್ಲನೇಷನ್ ಇಸ್ ಪ್ರೊವೈಡೆಡ್. ಮಾತೃಭಾಷೆ ಒಂದು ಸೇತುವೆ. ಮಾತೃಭಾಷೆನ ಒಂದು ಸೇತುವೆಯಾಗಿ ಅಷ್ಟೇನೆ ಇಲ್ಲಿ ಬಳಸಲಾಗುತ್ತದೆ. ಒಟ್ಟಾರೆ ಸಮಯ ಉಳಿತಾಯ ಆಗುತ್ತೆ. ಆದ್ಮೇಲೆ ಇದಿಷ್ಟು ಮಾಹಿತಿ ಬೈಲಿಂಗ್ವಲ್ ಟೀಚಿಂಗ್ ಆಫ್ ಮೆಥಡ್ಗೆ ಸಂಬಂಧಪಟ್ಟಂಥದ್ದು. ಸೊ ಏನು 1ರಿಂದ 5ನೇ ತರಗತಿಯ ಎಲ್ಲ ಬೈಲಿಂಗ್ವಲ್ ಟೀಚಿಂಗ್ ಆಫ್ ಮೆಥಡ್ನ ಪಠ್ಯಪುಸ್ತಕಗಳು, ಅದರ ಸಿಲೆಬಸ್ಗಳನ್ನ ಮತ್ತು ಆ ಪಠ್ಯಪುಸ್ತಕದ ಎಲ್ಲ ಪ್ರಶ್ನೋತ್ತರಗಳನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ವಿಡಿಯೋಗಳನ್ನ ಮುಂದಿನ ನಾನು ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಇದುವರೆಗೂ ಕೂಡ ಯಾರು ದೇವರಾಜ್ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದರ ಲಿಂಕ್ ಅನ್ನು ನಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.